ನಿಮಗೆ ಗೊತ್ತಾ, ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಚಿತೆಯ ಬೆಂಕಿಯು ನಿಧಾನವಾಗಿ ಶಾಂತವಾಗುವ ಸಮಯದಲ್ಲಿ ಬೆಳಿಗ್ಗೆ ಸುಮಾರು ಮಧ್ಯರಾತ್ರಿ 3:40 ಈ ಬ್ರಹ್ಮಾಂಡದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಅಂತ. ಅದು ಮಹಾದೇವನ ಡಮರು ಶಬ್ದವಿಲ್ಲದೆ ಕೂಡ ಕೇಳಿಸುವ ಸಮಯ ಅಂತಾರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮೋಟಿವೇಶನ್, ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಬೆಳಿಗ್ಗೆ ಬೇಗ ಏಳಬೇಕು ಅನ್ನೋ ಸಾಮಾನ್ಯ ಮಾತುಗಳನ್ನ ಮಾತಾಡಲ್ಲ. ಇವತ್ತು ಮಾತು ಕಾಶಿಯ ಒಂದು ಹಳೆಯ ದೇವಸ್ಥಾನದ ಗೋಡೆಯಲ್ಲಿ 100 ವರ್ಷ ಮರೆತು ಹೋಗಿದ್ದ ಒಂದು ಗುಪ್ತ ಗ್ರಂಥದ ಬಗ್ಗೆ. ಆ ಗ್ರಂಥದಲ್ಲಿ ಬರೆಯಲಾಗಿದೆ 21 ಬ್ರಹ್ಮ ಮುಹೂರ್ತದ ರಹಸ್ಯಗಳು ಮತ್ತು ಒಂದು ಲಾಸ್ಟ್ ಫಾರ್ಮುಲಾ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಬದಲಾಗಲು 3 ವರ್ಷ 3 ತಿಂಗಳು ಬೇಕಾಗಿಲ್ಲ. ಗಡಿಯಾರ ನೋಡಿ, ಕೇವಲ 3 ನಿಮಿಷ ಸಾಕು. ಹೌದು, 3 ನಿಮಿಷ. ನೀವು ಸಾವಿರಾರು ವಿಡಿಯೋ ನೋಡಿರಬಹುದು, ಬೆಳಿಗ್ಗೆ ಬೇಗ ಏಳಿ, ಸಕ್ಸಸ್ಫುಲ್ ಪೀಪಲ್ 4 ಗಂಟೆಗೆ ಏಳ್ತಾರೆ ಅಂತ. ಆದ್ರೆ ಆಗಸ್ಟ್ 4 ಗಂಟೆಗೆ ಏಳಿದ್ಮೇಲೆ ಮೊದಲ 3 ನಿಮಿಷಗಳಲ್ಲಿ ನಮ್ಮೊಳಗಿನ ಶಿವಶಕ್ತಿಯನ್ನು ಹೇಗೆ ಆಕ್ಟಿವೇಟ್ ಮಾಡಬೇಕು ಅಂತ ಯಾರು ಹೇಳಲ್ಲ. ನೀವು 4 ಗಂಟೆಗೆ ಏಳಿದ್ರು ಅದೇ ಟೆನ್ಷನ್, ಅದೇ ಸ್ಟ್ರೆಸ್, ಅದೇ ಮೊಬೈಲ್ ಚೆಕ್ ಮಾಡಿದ್ರೆ ನೀವು ಬ್ರಹ್ಮ ಮುಹೂರ್ತ ಆಯ್ಕೆ ಮಾಡಿಕೊಂಡಿಲ್ಲ. ನೀವು ಕೇವಲ ಗಡಿಯಾರದ ಸಮಯ ಆಯ್ಕೆ ಮಾಡಿಕೊಂಡಿದ್ದೀರಾ ಅಷ್ಟೇ. ಆ ಗುಪ್ತ ಗ್ರಂಥ ಇದಕ್ಕೆ ಒಂದು ಹೆಸರು ಕೊಡುತ್ತೆ, ಕಾಲ ಭೇದನ. ಅಂದರೆ ಸಮಯವನ್ನು ಚೀರಿ ನಮ್ಮ ಜೀವನದ ಕಥೆ ನಾವುನೇ ಬರೆಯೋದು. ಶಾಸ್ತ್ರದಲ್ಲಿ ಹೇಳ್ತಾರೆ, ಯಥೇ ಪಿಂಡೆ ತಥಾ ಬ್ರಹ್ಮಾಂಡೆ. ಅಂದರೆ ನಮ್ಮೊಳಗಿರುವುದೇ ಈ ಬ್ರಹ್ಮಾಂಡದಲ್ಲೂ ಇದೆ. ಸಮಸ್ಯೆ ಏನಂದ್ರೆ ನಮ್ಮ ದೇಹ ಆ ಬ್ರಹ್ಮಾಂಡದ ಎನರ್ಜಿಯಿಂದ ಡಿಸ್ಕನೆಕ್ಟ್ ಆಗಿದೆ. ನಾವು ಆಂಟೆನಾ ಇರೋ ಆದ್ರೆ ಸಿಗ್ನಲ್ ಹಿಡಿಯದ ರೇಡಿಯೋ ತರ ಆಗಿದ್ದೇವೆ. ಕಾಶಿಯ ಈ ಗುಪ್ತ ಸೂತ್ರ ಹೇಳೋದು 24 ಗಂಟೆಯಲ್ಲಿ ಕೇವಲ 48 ನಿಮಿಷ ಅದೇ ಬ್ರಹ್ಮ ಮುಹೂರ್ತ. ಆ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಒಂದು ವಿಶೇಷ ಕೋಣದಲ್ಲಿ ಇರುತ್ತವೆ. ಆಗ ಗಾಳಿಯಲ್ಲಿ ಆಕ್ಸಿಜನ್ ಮಾತ್ರ ಇರಲ್ಲ, ಪ್ರಾಣ ಹರಿಯುತ್ತೆ. ಆ ಪ್ರಾಣವನ್ನು ನಾನು ಹೇಳೋ ಆಗಸ್ಟ್ 3 ನಿಮಿಷದ ವಿಧಾನದಲ್ಲಿ 21 ದಿನಗಳ ಕಾಲ ಒಳಗೆ ತೆಗೆದುಕೊಂಡ್ರೆ ನಂಬಿ, ನಿಮ್ಮ ಮಾತು ಕಲ್ಲಿನ ಮೇಲೆ ಕೆತ್ತಿದಂತೆ ಆಗುತ್ತೆ. ನೀವು ಯೋಚಿಸಿದದ್ದು ನಿಜವಾಗಲು ಶುರುವಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಶಿವ ತತ್ವ ಅರ್ಥ ಮಾಡ್ಕೊಳ್ಬೇಕು. ಶಿವ ಅಂದ್ರೆ ಒಬ್ಬ ದೇವರು ಮಾತ್ರ ಅಲ್ಲ. ಶಿವ ಅಂದ್ರೆ ಒಂದು ಫ್ಲೋ, ಒಂದು ಹರಿವು. ನೀವು ಗಾಢ ನಿದ್ರೆಯಲ್ಲಿ ಇರುವಾಗ ನೀವು ಶಿವನಿಗೆ ಹತ್ತಿರದಲ್ಲೇ ಇರುತ್ತೀರಿ. ಆದ್ರೆ ಅಲಾರಂ ಸೌಂಡ್ ಆದ ತಕ್ಷಣ ಒಮ್ಮೆಲೆ ಎದ್ದಾಗ ಆ ಕನೆಕ್ಷನ್ ಕಟ್ ಆಗುತ್ತೆ. ಆ ಗ್ರಂಥ ಹೇಳೋದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಕೊಳ್ಳೋದು ಅಂದ್ರೆ ಏಳೋದು ಅಲ್ಲ, ಅವತರಿಸುವುದು. ಗಂಗಾ ಶಿವನ ಜಟೆಯಿಂದ ಭೂಮಿಗೆ ಇಳಿದಂತೆ ನಮ್ಮ ಚೇತನೆಯನ್ನು ನಿದ್ರೆಯಿಂದ ಜಾಗೃತಿಗೆ ನಿಧಾನವಾಗಿ ಇಳಿಸಬೇಕು. ಅಲ್ಲೇ ಆಗಸ್ಟ್ 3 ನಿಮಿಷದ ಸೂತ್ರ ಕೆಲಸ ಮಾಡುತ್ತೆ. ಈ 21 ದಿನಗಳ ಪ್ರಯಾಣದಲ್ಲಿ ಪ್ರತಿದಿನ ಒಂದು ಹೊಸ ರಹಸ್ಯ ತೆರೆದುಕೊಳ್ಳುತ್ತೆ. ಆದ್ರೆ ಇದಕ್ಕೆ ಬೇಸ್, ಒಂದು ಸ್ಟೆಪ್. ಅದಕ್ಕೆ ಹೆಸರು ಶೂನ್ಯ ಸ್ಥಿತಿ. ಈಗ ನಾನು ಹೇಳೋದು ಜೀವನದ ದಿಕ್ಕೆ ಬದಲಿಸಬಲ್ಲದು. ಬಹುತೇಕ ಜನ ಯೋಚಿಸ್ತಾರೆ, ಬ್ರಹ್ಮ ಮುಹೂರ್ತದಲ್ಲಿ ಏಳಿದ ಮೇಲೆ ಓದು, ಕೆಲಸ ಮಾಡಬೇಕು ಅಂತ. ಅದೇ ದೊಡ್ಡ ತಪ್ಪು. ಆ ಗ್ರಂಥ ಪ್ರಕಾರ ಬ್ರಹ್ಮ ಮುಹೂರ್ತ ಇನ್ಪುಟ್ ಟೈಮ್ ಅಲ್ಲ, ಅದು ಟ್ಯೂನಿಂಗ್ ಟೈಮ್. ಸರಿಯಾಗಿ ಟ್ಯೂನ್ ಆಗದ ಗಿಟಾರ್ನಲ್ಲಿ ಎಷ್ಟು ಚೆನ್ನಾಗಿ ಹಾಡಿದ್ರು ಸೌಂಡ್ ಕೆಟ್ಟದೇ ಬರುತ್ತೆ. ಅದೇ ರೀತಿ ಮನಸ್ಸು, ದೇಹ ಟ್ಯೂನ್ ಆಗದೇ ಇದ್ದರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ರಿಸಲ್ಟ್ ಬರಲ್ಲ. ಹಾಗಾದ್ರೆ ಆಗಸ್ಟ್ 3 ನಿಮಿಷ ಏನು? 21 ಯಾಕೆ? ನಮ್ಮ ದೇಹದಲ್ಲಿ 7 ಚಕ್ರಗಳು ಇವೆ. ಪ್ರತಿ ಚಕ್ರಕ್ಕೂ 3 ಲೇಯರ್. 7 × 3 = 21. ಇದು ರ್ಯಾಂಡಮ್ ನಂಬರ್ ಅಲ್ಲ. 21 ದಿನಗಳಲ್ಲಿ ಆಗಸ್ಟ್ 3 ನಿಮಿಷದ ತಂತ್ರದಿಂದ ನಮ್ಮ ಎಲ್ಲಾ ಚಕ್ರಗಳನ್ನು ಅಲೈನ್ ಮಾಡ್ತೀವಿ. ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಮಧ್ಯರಾತ್ರಿ 3:30 ಆಗಿರಬಹುದು, ಅಥವಾ ಬೆಳಗಿನ ಜಾವ 4 ಗಂಟೆ ಆಗಿರಬಹುದು. ಬಿಸ್ಟರಿನಿಂದ ಹಾರಿ ಏಳಬಾರದು, ಹಲಿಸಬಾರದು. ಮೊದಲ ನಿಯಮ, ಸ್ಥಿರತೆಯಲ್ಲೇ ಶಿವ. ಆ ಸಮಯದಲ್ಲಿ ನಮ್ಮ ಮಿದುಳಿನ ಫ್ರೀಕ್ವೆನ್ಸಿ ಥೀಟಾ ಸ್ಟೇಟ್ ನಲ್ಲಿ ಇರುತ್ತೆ. ಆಗ ಬಿತ್ತಿದ ಬೀಜ ದೊಡ್ಡ ಮರ ಆಗುತ್ತೆ. ಒಮ್ಮೆಲೆ ಎದ್ರೆ ಆ ಜಾದೂದ ಕಿಟಕಿ ಮುಚ್ಚುತ್ತೆ. ಈಗ ಆರಂಭ. 3 ನಿಮಿಷ. ಮೊದಲ 1 ನಿಮಿಷ ದೇಹಕ್ಕೆ ಬಿಸ್ಟರಲ್ಲೇ ಮಲಗಿ, ಕೈ ಕಾಲು ಹಿಲಿಸದೆ ದೇಹವನ್ನು ಫೀಲ್ ಮಾಡಿ. ಪಾದದ ಬೆರಳಿನಿಂದ ತಲೆಯವರೆಗೂ ಚೇತನೆ ಓಡಿಸಿ, ನಾನು ಬದುಕಿದ್ದೇನೆ ಅನ್ನೋದನ್ನು ಅನುಭವಿಸಿ. ಕಾಶಿಯಲ್ಲಿ ಪ್ರತಿದಿನ ಸಾವಿರಾರು ಚಿತೆಗಳು ಉರಿಯುತ್ತವೆ. ಆದ್ರೆ
ಇಂದು ನಿಮ್ಮ ಚಿತೆ ಅಲ್ಲ, ನಿಮ್ಮ ಚೇತನೆ ಎದ್ದಿದೆ. ಈ ಒಂದು ನಿಮಿಷ ಕೃತಜ್ಞತೆ. ಮಹಾಕಾಲ, ಇನ್ನೊಂದು ದಿನ, ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಮನಸ್ಸಿನಲ್ಲಿ ಹೇಳಿ. ಆಭಾರದಿಂದ ದಿನ ಆರಂಭ ಮಾಡಿದ್ರೆ ಬ್ರಹ್ಮಾಂಡಕ್ಕೆ ನಾನು ಇನ್ನಷ್ಟು ಪಡೆಯಲು ರೆಡಿ ಅನ್ನೋ ಸಿಗ್ನಲ್ ಹೋಗುತ್ತೆ. 2ನೇ ನಿಮಿಷ, ಇದು ಪ್ರಾಣಮಯ ಕೋಶ. ಪೂರ್ಣ ಗಮನ ಉಸಿರಿನ ಮೇಲೆ. ಉಸಿರು ಶಿವನ ರಶ್ಮಿ ಅಂತ ಗ್ರಂಥ ಹೇಳುತ್ತೆ. ಬದಲಾಯಿಸಬೇಡಿ, ನೋಡಿ ಅಷ್ಟೇ. ಉಸಿರು ಒಳಗೆ ಹೊರಗೆ, ಪ್ರತಿ ಉಸಿರಿನ ಜೊತೆ ಸುವರ್ಣ ಎನರ್ಜಿ ಒಳಗೆ ಬರ್ತಿದೆ ಅಂತ ಕಲ್ಪನೆ ಮಾಡಿ. ಹೊರಗೆ ಬಿಡುವಾಗ ಸೊತ್ತು, ನೆಗಟಿವಿಟಿ, ಸೋಮಾರಿತನ, ಕಪ್ಪು ಹೊಗೆಯಂತೆ ಹೊರ ಹೋಗ್ತಿದೆ ಅಂತ ಕಲ್ಪನೆ ಮಾಡಿ. ಇದು ಕೇವಲ ಕಲ್ಪನೆ ಅಲ್ಲ, ಇದು ಮನಸ್ಸಿನಿಂದ ದೇಹವನ್ನು ರಿಪ್ರೋಗ್ರಾಮ್ ಮಾಡುವ ಪ್ರಕ್ರಿಯೆ. ಇದಕ್ಕೆ ಹೆಸರು ಶಿವ ಶ್ವಾಸ ಕ್ರಿಯೆ. 3ನೇ ನಿಮಿಷ, ಇದು ಮನಸ್ಸಿನ ಮಾಯಾಜಾಲ. ದೇಹ ಶಾಂತ, ಉಸಿರು ಲಯದಲ್ಲಿ. ಈಗ ಮನಸ್ಸು ಖಾಲಿ ಕಾಗದ. ಇಲ್ಲಿ ಸಂಕಲ್ಪ, ನಾನು ಆಗಬೇಕು ಅಂತಲ್ಲ, ನಾನು ಆಗಿದ್ದೇನೆ ಅಂತ. ನಾನು ಶಕ್ತಿಶಾಲಿ, ನಾನು ನನ್ನ ಗುರಿ ಸಾಧಿಸಿದ್ದೇನೆ, ಶಿವನ ಕೃಪೆ ನನ್ನ ಜೊತೆ ಇದೆ. ಆ ದೃಶ್ಯವನ್ನು ಕಣ್ಣು ಮುಚ್ಚಿ HD ಸಿನಿಮಾದಂತೆ ನೋಡಿ. ಆ ಶಾಂತ ಸಮಯದಲ್ಲಿ ಈ ಬೀಜ ಬಿತ್ತಿದ್ರೆ ಪಂಚಭೂತಗಳು ಅದನ್ನು ಮರ ಮಾಡೋಕೆ ಕೆಲಸ ಮಾಡುತ್ತವೆ. ಇದೇ 3 ನಿಮಿಷದ ಸೂತ್ರ. ದೇಹ ಆಭಾರ, ಉಸಿರು ಶುದ್ಧಿ, ಮನಸ್ಸು ಸೃಜನ. ಆದ್ರೆ 1 ದಿನ ಸಾಕಾಗಲ್ಲ, 21 ದಿನ. ಮೊದಲ 7 ದಿನ ಕಷ್ಟ, ಸೋಮಾರಿತನ, ನಿದ್ರೆ, ಹಳೆಯ ಭಾವನೆಗಳು. ಇದು ವಿಷ ಹೊರಬರೋದು. ಹಿಂಜರಿಯಬೇಡಿ, ನೀವು ನೀಲಕಂಠ ಆಗಬೇಕು. ಮೊಬೈಲ್ ಮೊದಲ 1 ಗಂಟೆ ಬೇಡ. ನೀರು ಹೆಚ್ಚು ಕುಡಿ. 7 ದಿನ ಕಳೀತಿದ್ರೆ ಹಳೆಯ ಅಭ್ಯಾಸ ಮುರಿದಂತೆ. 8 ರಿಂದ 14 ವೀಕ್ಷಣೆ. ಆಲೋಚನೆ ಬರುತ್ತೆ, ಹೋಗತ್ತೆ, ಹಿಡಿಯಬೇಡಿ, ಗಂಗೆಯಂತೆ ಹರಿಯಲು ಬಿಡಿ. 5 ನಿಮಿಷ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ. 15 ರಿಂದ 21 ಅಲೈನ್ಮೆಂಟ್. ಅಲಾರಂ ಬೇಕಾಗಲ್ಲ. ಮಧ್ಯರಾತ್ರಿ 3 ಗಂಟೆ 40 ನಿಮಿಷಕ್ಕೆ ಕಣ್ಣು ತೆರೆತ್ತೆ. ನೀವು ಯೋಚಿಸಿದದ್ದು ತಕ್ಷಣ ನಡೆಯಲು ಶುರು. ಇದು ಮ್ಯಾಜಿಕ್ ಅಲ್ಲ, ಇದು ಟ್ಯೂನಿಂಗ್. 21 ದಿನದ ನಂತರವೂ ಈ 3 ನಿಮಿಷ ಲೈಫ್ ಸ್ಟೈಲ್ ಆಗಲಿ. 1440 ನಿಮಿಷಗಳಲ್ಲಿ ನಿಮ್ಮ ಭವಿಷ್ಯಕ್ಕಾಗಿ 3 ನಿಮಿಷ ಕೊಡಲಿಕ್ಕೆ ಆಗಲ್ವಾ? ಬ್ರಹ್ಮ ಮುಹೂರ್ತ ನಾಳೆ ಕೂಡ ಬರ್ತಿದೆ. ಈ ಬಾರಿ ನೀವು ಎಚ್ಚರವಾಗಿರ್ತೀರಾ. ಓಂ ನಮಃ ಶಿವಾಯ.